ಸಿಂಹರಾಶಿ, ನಿಮ್ಮ ವರ್ತನೆ, ಒರಟಾದಂತಹ ಮಾತು ಇವೆಲ್ಲವನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸರಿದಾರಿಗೆ ಬಂದರೆ ಬೇರೆಯವರಿಂದ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವೂ ಕೂಡ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ. ಇಲ್ಲದೆ ಇದ್ರೆ ನಿಮ್ಮವರೇ ನಿಮ್ಮನ್ನ ಮೂದಲಿಸ್ತಕ್ಕಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದು ಇರುವುದಿಲ್ಲ. ಕುಟುಂಬದವರ ಹತ್ರ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಕುಟುಂಬದವರ ವಿಶ್ವಾಸ, ಅವರ ಒಂದು ಅಕ್ಕರೆ, ಮಮತೆ, ಪ್ರೀತಿ ಇದು ಮುಖ್ಯವೇ ಹೊರತು ವ್ಯವಹಾರ ಮುಖ್ಯ ಅಲ್ಲ. ಅವರ ಜೊತೆಯಲ್ಲಿ ವ್ಯವಹಾರಗಳು ಬೇಡ. ಹಣವನ್ನು ಕೊಡುವಂಥದ್ದು, ತಗೊಳ್ಳುವಂಥದ್ದು, ಬಡ್ಡಿ ಇತ್ಯಾದಿಗಳು ವ್ಯಾವಹಾರಿಕವಾಗಿ ಅವರ ಹತ್ರ ನಡ್ಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ಹಿರಿಯರ, ಸಾಧು ಸಂತರ ಅಥವಾ ಸಾಧನೆಯನ್ನ ಮಾಡಿರ್ತಕ್ಕಂಥವರ ಮಾರ್ಗದರ್ಶನವನ್ನು ಪಡೆದು ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಜೀವನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ. ಮದುವೆಯ ಮಾತುಕತೆ ಏನಾದರೂ ಇದ್ರೆ ಅದು ಎಲ್ಲ ಇತ್ಯರ್ಥವಾಗುವಂಥದ್ದಿದೆ. ಕೋರ್ಟ್ ವಿವಾದಗಳಿಗೆ ಉತ್ತಮವಾದಂತಹ ಸಲಹೆ ಸೂಚನೆಗಳು ಬರುತ್ತೆ. ಮುಂದಿನ ದಿನಮಾನದಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ನಿಮ್ಮದೇ ಆದಂತಹ ಒಂದು ಛಾಪು ಮೂಡ್ತಕ್ಕಂತಹ ಸಾಧ್ಯತೆ ಅಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡಬೇಕು. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಆಂಜನೇಯನ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಕ್ಕಲಿ. ಆಂಜನೇಯನನ್ನ ಪ್ರಾರ್ಥನೆ ಮಾಡುವಾಗ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಎಂಬುದಾಗಿ 21 ಬಾರಿ ಪಠನೆಯನ್ನ ಮಾಡಿ ಆ ಮಂತ್ರಶಕ್ತಿಯಿಂದ ಆ ಮಂತ್ರದಲ್ಲಿ ಹೇಳಿರತಕ್ಕಂತಹ ಎಲ್ಲ ಸತ್ಫಲಗಳು ನಿಮ್ಮದಾಗಲಿ. ದುಷ್ಫಲಗಳನ್ನ ದೂರೀಕರಿಸಿ ನಿಮ್ಮ ಶರೀರದಲ್ಲಿ, ಮನಸ್ಸಿನಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಇರತಕ್ಕಂತಹ ಎಲ್ಲ ಕೆಟ್ಟ ಸಂದರ್ಭಗಳನ್ನ, ಕೆಟ್ಟ ವಾತಾವರಣವನ್ನ ಆ ಆಂಜನೇಯ ಸ್ವಾಮಿ ದೂರ ಮಾಡಲಿ, ಅನುಗ್ರಹ ಮಾಡಲಿ ಅಂತಕ್ಕಂಥದ್ದು ನಿಮ್ಮ ಪ್ರಾರ್ಥನೆಯ ಮೂಲ ಉದ್ದೇಶವಾಗಿರಬೇಕು. ಶುಭವಾಗಿ. ಕನ್ಯಾ ರಾಶಿ, ಮನೆಯ ನವೀಕರಣ, ಮನೆಯ ಬದಲಾವಣೆ ಅಥವಾ ಇನ್ನೇನಾದರೂ ಆಭರಣಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಖರೀದಿ ಇತ್ಯಾದಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಆ ನಿರ್ಧಾರಕ್ಕೂ ಕೂಡ ಹೆಚ್ಚಿನದಾಗಿ ಬರುವಂತಹ ಸಾಧ್ಯತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣದ ಸಮಯ ಬಂದಿದೆ. ಹಲವಾರು ದಿವಸಗಳಿಂದ ಕೌಟುಂಬಿಕ ವಿಚಾರದಲ್ಲಿ ನೋವನ್ನು ಅನುಭವಿಸ್ತಾ ಇರತಕ್ಕಂತಹ ನೀವು ಬೇಸರವನ್ನು ಪಟ್ಟಿದ್ದೀರಿ, ಮನ ನೊಂದಿದ್ದೀರಿ. ಇವತ್ತಾದರೂ ಕೂಡ ಸಂತೋಷವಾಗಿರಿ ಅಂತಕ್ಕಂಥದ್ದು ಆಶಯ. ನಿಮ್ಮ ಜೊತೆ ಭಿನ್ನಾಭಿಪ್ರಾಯಗಳನ್ನು ಯಾರ್ಯಾರು ಹೊಂದಿದ್ದಾರೆ ಅವರೆಲ್ಲ ಈ ದಿವಸ ಸುಮ್ಮನಾಗ್ತಕ್ಕಂತಹ ಒಂದು ಸಂದರ್ಭ ಬರುತ್ತೆ. ನೀವು ಸಂತೋಷವಾಗಿ ಇರಬಹುದು ಅನ್ನುವಂಥದ್ದು. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಪೂರೈಸಿ. ಯಾರ ಜೊತೆಯಲ್ಲೂ ದ್ವೇಷ, ನಿಷ್ಠೂರ, ಕೊಂಕು ಮಾತುಗಳು, ಬೇರೆಯವರನ್ನ ಮನನೋಯಿಸ್ತಕ್ಕಂತಹ ಮಾತುಗಳು ಖಂಡಿತವಾಗಿ ಬೇಡ. ಮಕ್ಕಳಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವ ಸೂಚನೆ ಇದೆ. ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಈ ಹಿಂದಿನ ನಿಮ್ಮ ಸಮಸ್ಯೆ ಅನ್ನುವಂಥದ್ದು. ನವಗ್ರಹರನ್ನ ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭನ್ಮೇಸ್ತು ಗ್ರಹಾಹ ಕುರುವಂತು ಮಂಗಳಂ ಎಂಬತಕ್ಕಂತಹ ಮಂತ್ರವನ್ನ 9 ಬಾರಿ ಪಠನೆ ಮಾಡಿ. ಶುಭವಾಗಿ. ತುಲಾರಾಶಿ, ಸರ್ಕಾರಿ ನೌಕರರು ಉತ್ತಮವಾದಂತಹ ಕೆಲವು ಅವಕಾಶಗಳಿಂದ ವಂಚಿತರಾಗುವಂತಹ ಸಾಧ್ಯತೆ ಇದೆ. ಇದು ದುರದೃಷ್ಟಕರ. ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ಈ ರೀತಿದೆಲ್ಲವನ್ನ ಅನುಭವಿಸ್ಬೇಕಾಗತ್ತೆ. ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಂಡ್ರೂ ಕೂಡ ತತ್ಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು, ಅವರ ಸಲಹೆಯನ್ನ ಪಡ್ಕೊಳ್ಳೇಬೇಕು, ಔಷಧೋಪಚಾರಗಳನ್ನ ಅಗತ್ಯವಾಗಿ ಮಾಡಲೇಬೇಕು ಅನ್ನುವಂಥದ್ದು. ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಥವಾ ಕೆಲಸದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗುವಂತಹ ಯೋಚನೆಯ ಬಗ್ಗೆ ಚಿಂತನೆ ನಡೆಸಬಹುದು. ವಿದೇಶಕ್ಕೆ ಹೋಗುವ ತೀರ್ಮಾನವೂ ಕೂಡ ಆಗುವ ಸಾಧ್ಯತೆ. ಕೆಲವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ದಿವಸ ಇದು ಅಂತ ಹೇಳಬೇಕು. ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯ ಭದ್ರತೆಯ ಬಗ್ಗೆ ಸಮಾಧಾನ ಇರುತ್ತೆ. ಎಲ್ಲಿ ನನ್ನ ಕೆಲಸ ಹೋಗ್ಬಿಡುತ್ತೋ ಅನ್ನುವಂತಹ ಆತಂಕ ಇದ್ದವರಿಗೂ ಕೂಡ
ಸ್ವಲ್ಪ ದಿವಸನಾದರೂ ಪರವಾಗಿಲ್ಲಪ್ಪ ಅನ್ನುವಂತಹ ನೆಮ್ಮದಿಯ ನಿಟ್ಟುಸಿರನ್ನ ಬಿಡಲಿಕ್ಕೆ ಅವಕಾಶಗಳು ಒದಗಿ ಬರುವಂತಹದ್ದು. ಉದ್ಯೋಗದಲ್ಲಿ ನಿಮ್ಮ ಹಕ್ಕು ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ನೀವು ಯಾವ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಇನ್ನೊಂದಷ್ಟು ಜವಾಬ್ದಾರಿಗಳು, ಇನ್ನೊಂದಷ್ಟು ಕರ್ತವ್ಯ ಹೆಚ್ಚಾಗುವಂಥದ್ದು ಇದ್ದೇ ಇರುತ್ತೆ. ಕೆಲವು ಸಾಮಗ್ರಿಗಳನ್ನ ಹೆಚ್ಚು ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡ್ತೀರಿ. ಅದರ ಮೂಲ ಬೆಲೆ ಏನಿದೆ ಅದಕ್ಕಿಂತ ದ್ವಿಪಟ್ಟು 3 ಪಟ್ಟು ಹಣವನ್ನ ಕೊಟ್ಟು ಕೊಂಡುಕೊಳ್ತಕ್ಕಂತಹದ್ದು. ಒಂದು ರೀತಿಯಲ್ಲಿ ಅದು ಯಾವುದೋ ಒಂದು ನಿಮಗೆ ಸಮಾಧಾನ ಆಗುತ್ತೋ ಅಥವಾ ಅನಿವಾರ್ಯ ಇರುತ್ತೋ ಅದನ್ನ ನೀವೇ ಗಮನಿಸ್ಕೊಳ್ಬೇಕು. ಮಾಡಬೇಕಾದಂತಹ ಕೆಲಸವನ್ನ ನಾಳೆಗೆ ಹಾಕ್ತೀರಿ, ಪೋಸ್ಟ್ಪೋನ್ ಮಾಡ್ತೀರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆಲೋಚನೆಗೆ ಬರಲಿ. ನಿಮ್ಮ ಆರೋಗ್ಯ ಹಾಳಾಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಅನ್ನಪೂರ್ಣೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ದಾಗಿರಲಿ. ಶುಭವಾಗಿ.